ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮಟನ್ ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿಗೆ ಏನೆಲ್ಲ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು, ಯಾವ್ಯಾವ ಮೆಜರ್ಮೆಂಟಲ್ಲಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ ಸಹ ತೋರಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಈಗ ಅದೇ ಪೌಡರ್ ಮಾಡಿಸ್ಕೊಂಡ್ಬಂದಿದ್ವಿ. ಏನಪ್ಪ ಅಂತ ಅಂದರೆ ಇದು ಧನಿಯಾ ಪುಡಿ ನೋಡ್ತಾ ಇರ್ಬೋದು, ಧನಿಯಾ ಪೌಡರ್ ಇದು. ಹಾಗೆ ಇದು ಹುರ್ಗಾಳ ಪುಡಿ ಅಂತ ಹೇಳಿ ಅದೇ ಮೇಳೆ ಸಾಂಬಾರ್ಗೆ ಹಾಕ್ತಾರಲ್ಲ ಆ ಪುಡಿ. ನೆಕ್ಸ್ಟ್ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಹಚ್ಚ ಖಾರದ ಪುಡಿ. 3 ಮೆಣಸಿನ್ಕಾಯಿ ಹಾಕಿ ನಾವು ಬಿಡಿಸಿದ್ವಲ್ಲ ಅದು ನೋಡಿ ಎಷ್ಟು ಕಲ್ಲರಿಂಗ್ ಆಗಿದೆ ಅಂತ ಹೇಳಿ, ತುಂಬಾ ಕಲ್ಲರಿಂಗ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಯಾವ ಮೆಜರ್ಮೆಂಟಲ್ಲಿ ಬೆರೆಸ್ಕೊಬೇಕು ಅಂತ ಹೇಳ್ತೀನಿ. ನಾನು ಮೊದಲನೇದಾಗಿ ಮಟನ್ ಸಾಂಬಾರು ಪುಡಿಗೆ ಯಾವ ರೀತಿ ಎಷ್ಟು ಕ್ವಾಂಟಿಟಿನಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ, ಆಮೇಲೆ ಜರಡಿ ಇಟ್ಕೊಳ್ತೀನಿ. ಯಾಕೆ ಅಂತಂದರೆ ಮೊದಲೇ ಜರಡಿ ಹಿಡಿದ್ರೆ ಘಾಟ್ ಅನಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ಆಮೇಲೆ ಆಗೋದಿಲ್ಲ. ಸೊ ಇವಾಗ ನಾನು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ಬಟ್ ಸರಿಯಾಗಿ ಮಿಕ್ಸ್ ಮಾಡಲಿಲ್ಲ ಅಂದ್ರೂ ಜರಡಿ ಹಿಡಿಬೇಕಾದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ನಾನು ನಿಮಗೆ ಏನು ಹೇಳಿದ್ದೆ, ಮಟನ್ ಪುಡಿಗೆ ನಾನು ಏನೆಲ್ಲ ಹಾಕ್ಕೊಳ್ತೀನಿ ಅಂತ ಹೇಳಿ. ನಾನು ಏನೂ ಹಾಕ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಓನ್ಲಿ ಧನಿಯಾ ಪುಡಿಗೆ ನಾನು ಏನೆಲ್ಲ ಹಾಕಿ ಪೌಡರ್ ಮಾಡಿಸಿದ್ದೀನಿ ಅಂತ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ. ಧನಿಯಾ ಕಾಳು ಮತ್ತು ಚಕ್ಕೆ, ಲವಂಗ, ಹಾಗೆ ಅರಿಶಿಣದ ಕೊನೆಗಳು ಹಾಕಿದೆ ಅಷ್ಟೇ. ನೆಕ್ಸ್ಟ್ ಹಚ್ಚ ಖಾರದ ಪುಡಿ, ಇಷ್ಟೇ ನಾನು ಮಟನ್ಗೆ ಪುಡಿಗೆ ಬೆರೆಸ್ಕೊಳ್ಳೋದು. ಮೊದಲನೇದಾಗಿ ನಾನಿಲ್ಲಿ 1 ಸೇರು ಮಟನ್ ಪುಡಿ ತೊಗೊಳ್ತಾ ಇದ್ದೀನಿ. ನಾನು ಸೇರು ಲೆಕ್ಕ ಹೇಳ್ತಾ ಇದ್ದೀನಿ. 1 ಸೇರು ಮಟನ್ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ 1 ಸೇರು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ಅಗಲವಾಗಿರೋ ಪಾತ್ರೆಗೆ, ಏಕೆಂದರೆ ಮಿಕ್ಸ್ ಮಾಡಲಿಕ್ಕೆ ಈಜಿ ಆಗುತ್ತೆ. ಅದಕ್ಕೋಸ್ಕರ 1 ಸೇರು ಹಚ್ಚ ಖಾರದ ಪುಡಿಗೆ ನಾನು ಇಲ್ಲಿ ಧನಿಯಾ ಪುಡಿನ 2 ಸೇರು ಹಾಕ್ಕೊಳ್ತಾ ಇದ್ದೀನಿ. ನಾನು ಚುರುಕು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಹಚ್ಚ ಖಾರದ ಪುಡಿ ಖಾರ ಇರುತ್ತೆ. ಸೊ ಅದಕ್ಕೋಸ್ಕರ 1 ಸೇರು ಹಚ್ಚ ಖಾರದ ಪುಡಿಗೆ 2 ಸೇರು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು. 1 ಹಾಗೆ ನೆಕ್ಸ್ಟ್ ಇನ್ನೊಂದು ಸೇರನ್ನು ಹಾಕ್ಕೊಳ್ಳೋಣ. ದಯವಿಟ್ಟು ಮಕ್ಕಳು ಇರೋ ಪ್ಲೇಸಲ್ಲಿ ಈ ಥರ ಬೆರೆಸೋದೆಲ್ಲ ಇಟ್ಕೊಬೇಡಿ. ಸೊ ನನ್ನ ಮಕ್ಕಳಿದ್ದಾರೆ, ನಾನು ಇದು ಪ್ರೊಸೀಜರ್ ಮಾಡಬೇಕು ಅಂತಲೇ, ಇದು ತೋರಿಸ್ಬೇಕು ಅಂತಲೇ ನಾನು ಮಕ್ಕಳನ್ನ ಮಲಗಿಸಿದ್ದೀನಿ. ಸೊ ಇದು ಇವಾಗ 2 ಸೇರನ್ನ ಹಾಕ್ಕೊಂಡು ನಾನು ಮಟನ್ ಪೌಡರ್ನ ನಿಮಗೆ ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಲ್ಲವನ್ನು. ನಾವು ಬೇರೆ ಏನೂ ಯೂಸ್ ಮಾಡೋದಿಲ್ಲ ಮಟನ್ ಸಾಂಬಾರು ಪುಡಿಗಾಗಲಿ, ನಾವು ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಪ್ರತಿಯೊಂದಕ್ಕೂ ನಾವು ಇದನ್ನೇ ಯೂಸ್ ಮಾಡೋದು. ಮತ್ತು ಈ ಮಸಾಲ ಸಾಂಬಾರುಗಳೆಲ್ಲ ಮಾಡ್ತೀವಲ್ಲ, ಹಸಿ ಕಾಳ್ದು, ಹಾಗೆ ಅರಿಶಿಣ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಸೇಮ್ ಎಲ್ಲದಕ್ಕೂ ನಾನು ಇದೇ ಪೌಡರ್ ಯೂಸ್ ಮಾಡೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ, ಗಂಟುಗಳಿರುತ್ತಲ್ಲ ಅದಕ್ಕೋಸ್ಕರ. ನೋಡಿ ಮಟನ್ ಪುಡಿ ರೆಡಿ ಇದೆ. ಈ ಕಲರ್ ಇದೆ, ಇಲ್ಲಿ ಬೆಳಕು ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು. ಈ ಒಂದು ಪೌಡರ್ ಬಂದು ಬಿಡಿಸಿದ ತಕ್ಷಣ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಆರಲಿಕ್ಕೆ ಬಿಡಬೇಕು, ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದೇ ರೀತಿ ನಾನು ಎಲ್ಲ ಪುಡಿಯನ್ನು ಮಟನ್ ಪುಡಿನ ಬೆರೆಸ್ಕೊಳ್ತಾ ಇದ್ದೀನಿ. ಬಟ್ ನಿಮಗೆ ಮೆಜರ್ಮೆಂಟ್ ತೋರಿಸ್ಲಿಕ್ಕೋಸ್ಕರ ನಾನು ಇದನ್ನು ತೋರಿಸಿದ್ದು. ನೆಕ್ಸ್ಟು ಇದೆಲ್ಲ ಬೆರೆಸಾದ್ಮೇಲೆ ಲಾಸ್ಟಲ್ಲಿ ನಾನು ನಿಮಗೆ ಬೇಳೆ ಸಾಂಬಾರಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಬೇಕು ಅಂತ ಹೇಳ್ತಾ ಬರ್ತೀನಿ. ಇವಾಗಿದು ನಾನು ಮಟನ್ ಪುಡಿ ಮತ್ತು ರೆಡಿ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ, ನಾನು ಇದರಲ್ಲಿ ಬೇಳೆ ಸಾಂಬಾರು ಪುಡಿಗೆ 2 ಸೇರು ಬೇಳೆ ಸಾಂಬಾರು ಪುಡಿ ಅಂದರೆ 1 ನಿಮಿಷ, ಈ ಮಟನ್ ಪುಡಿಯನ್ನು ನಾವು 2 ಸೇರು ತೊಗೊಳ್ಳೋಣ ಸಪ್ರೇಟು. 2 ಸೇರು ಮಟನ್ ಪುಡಿನ ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. 1 ಆ್ಯಂಡ್
ಈಗ 2 ಸೇರು ಮಟನ್ ಪುಡಿ ನಾವೇನು ಮಿಕ್ಸ್ ಮಾಡಿದ್ವಿ ಅದನ್ನು ಹಾಕ್ಕೊಂಡು ಈ 2 ಸೇರು ಮಟನ್ ಪುಡಿಗೆ ನಾನು ಅರ್ಧ ಸೇರಷ್ಟು ಅಂದರೆ 2 ಪಾವಷ್ಟು ಸೇರಿಗೆ 1.5 ಪಾವು ಹುರ್ಗಾಳ ಪುಡಿ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ ಪಾವು ಲೆಕ್ಕ 5 ಲೋಟ ತೊಗೊಂಡಿದ್ದೀನಿ. ಇದರಲ್ಲಿ 3 ಲೋಟ ಹಾಕ್ಕೊಳ್ಳೋಣ. 1 2 3 2 ಸೇರು ಮಟನ್ ಪುಡಿಗೆ ನಾವು 3 ಪಾವಷ್ಟು ಹುರ್ಗಾಳ ಪುಡಿನ ಹಾಕ್ಕೊಂಡು ಬೇಳೆ ಸಾಂಬಾರಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಸಿಂಪಲ್ಲಾಗಿದೆ, ಜಾಸ್ತಿ ಏನು ರಿಸ್ಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬೇಳೆ ಸಾಂಬಾರು ಪುಡಿ ಒಂದು ಹುರ್ಗಾಳ ಪುಡಿ ಒಂದು ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಅಳತೆ ತೋರಿಸಿದ್ದೀನಿ ಇವಾಗ ಆಲ್ರೆಡಿ. ನೆಕ್ಸ್ಟ್ ಇದೇ ಪ್ರೊಸೀಜರಲ್ಲಿ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ನನಗೆ ಮಟನ್ ಸಾಂಬಾರು ಪುಡಿ ಎಷ್ಟು ಬೇಕು ಅಷ್ಟನ್ನ ಮಾಡಿಕೊಂಡು ಬೇರೆ ಇನ್ನೆಲ್ಲದಕ್ಕೂ ಎಷ್ಟು ಪ್ರಮಾಣದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಅದೇ ಪ್ರಮಾಣದಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಕೆಡದೆ 1 ವರ್ಷ ಹೇಗಿಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಒಂದು 2 ಸೇರಷ್ಟು ಮಾತ್ರ ನಾನು ಮಟನ್ ಪುಡಿನ ಮಡಿಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಇಲ್ಲಿ 9 ಸೇರಿದೆ, ಮಿಕ್ಸ್ ಮಾಡಿರೋದು ಸೇರಿ 9 ಸೇರಿದೆ ಇದು ಬೇಳೆ ಸಾಂಬಾರು ಪುಡಿ. ಇವಾಗ ಇದನ್ನು ನಾವು ಜರಡಿ ಇಟ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಮಟನ್ ಪುಡಿನ ಜರಡಿ ಹಿಡಿತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನು ಜರಡಿ ಇಟ್ಕೊಳ್ಳೋಣ. ಯಾಕೆ ಅಂತ ಅಂದರೆ ಕಡ್ಡಿ ಗಿಡ್ಡಿ ಇದ್ದರೆ ಮತ್ತು ಮಿಕ್ಸಿನಲ್ಲಿ ನೀಟಾಗಿ ಅದು ಪೌಡರ್ ಆಗಿಲ್ಲ ಅಂತ ಅಂದಾಗ ಸ್ವಲ್ಪ ದಪ್ಪ ಇರುತ್ತಲ್ಲ ಅದೆಲ್ಲ ಇದ್ದರೆ ಮೇಲೆ ಬರುತ್ತೆ. ಈ ರೀತಿಯಾಗಿ ಜರಡಿ ಇಟ್ಕೊಳ್ಳೋಣ ಎಲ್ಲವನ್ನು. ನಾನಿಲ್ಲಿ ಮಟನ್ ಪುಡಿ ಎಲ್ಲನೂ ಜರಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಕೆಡಬಾರ್ದು ಅಂತ ಅಂದರೆ ವರ್ಷವಿಡೀ ಇಡಬೇಕು ಅಂತ ಚೆನ್ನಾಗಿರಬೇಕು, ಯಾವುದೇ ರೀತಿ ಹುಳ ಆಗಬಾರ್ದು ಅಂದರೆ 1-2 ಹಿಡಿಯಷ್ಟು ಕಲ್ಲುಪ್ಪನ್ನು ನಾವು ಬೆರೆಸ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಸಾಂಬಾರು ಪುಡಿ ಕೆಡೋದಿಲ್ಲ, ಹಾಗೆ ಫ್ಲೇವರ್ಫುಲ್ ಹಾಗೆ ಇರಬೇಕು. ಕಲರು ಕೂಡ ಡಿಮ್ ಆಗಬಾರ್ದು ಅಂದರೆ ನೀವು ಒಂದು ಚೆನ್ನಾಗಿರೋ ಕವರ್ಗೆ ಹಾಕಿ ಟೈಟಾಗಿ ಕಟ್ಟಿ ಒಂದು ಬಾಕ್ಸಲ್ಲಿ ಹಾಕೋಬೇಕಾಗತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಸೆಪ್ರೇಟ್ ತೊಗೊಂಡು ಖಾಲಿ ಆದಮೇಲೆ ಮತ್ತೆ ಅದನ್ನು ಅದೇ ರೀತಿ ಇಟ್ಕೊಂಡ್ರೆ 1 ವರ್ಷವಿಡೀ ಏನೂ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾವು ಇವಾಗ ಹೇಗೆ ಬಿಡಿಸಿದ್ದು ಸ್ಮೆಲ್ ಇರುತ್ತೆ ಘಮಘ ಅದೇ ರೀತಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿವಾಗ ಇದನ್ನು ನೆಕ್ಸ್ಟ್ ಒಂದು ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಒನ್ ಬೈ ಒನ್. ಇದು ಉಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕವರ್ ತೊಗೊಂಡಿದ್ದೇನೆ. ನೀಟಾಗಿರೋ ಕವರ್ ತೊಗೊಳ್ಳಿ, ಯಾವುದೇ ರೀತಿ ಹಸಿ ತರಕಾರಿಗಳೆಲ್ಲ ಹಾಕಿರೋದೆಲ್ಲ ತೊಗೊಬೇಡಿ. ಇದು ಮೆಣಸಿನ್ಕಾಯಿ ತಂದಿದ್ದೇನೆ ಕವರು. ಸೊ ನಾನು ಇದರೊಳಗಡೆ ಎಲ್ಲವನ್ನು ಹಾಕ್ಕೊಂಡು ಟೈಟಾಗಿ ನಾನು ಯಾವುದೇ ರೀತಿ ಹೇರ್ ಹೋಗ್ದೇ ಟೈಟಾಗಿ ಕಟ್ಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಟೈಟಾಗಿ ನಾನು ಟ್ಯಾಗ್ ಮಾಡಿದ್ದೇನೆ. ಇದೇ ರೀತಿ ನೀವು ಮನೆಯಲ್ಲಿ ಟೈಟಾಗಿ ಕಟ್ಟಿಟ್ಕೊಂಡ್ರೆ ವರ್ಷವಿಡೀ ಖಾರದ ಪುಡಿ ಪೌಡರ್ ತುಂಬಾ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ಇದೇ ಪ್ರೊಸೀಜರಲ್ಲಿ ಸೇಮ್ ನಾನು ಬೇಳೆ ಸಾಂಬಾರು ಪುಡಿನ ಜರಡಿ ಇಟ್ಕೊಂಡು ಸೇಮ್ ಇದೇ ಪ್ರೊಸೀಜರ್ ಉಪ್ಪೆಲ್ಲ ಹಾಕಿ ಸೇಮ್ ಕವರಲ್ಲೇ ಹಾಕಿಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಏನು ಹೇಳಬೇಕು ಅಂತ ಅಂದರೆ, ನಾನು ಹುರ್ಗಾಳ ಪುಡಿ ಜಾಸ್ತಿ ಮಾಡಿಸಿರೋದ್ರಿಂದ ನೆಕ್ಸ್ಟ್ ಟೈಮ್ ಇದು ಖಾಲಿ ಆದ್ರೂ ಈ ಹುರ್ಗಾಳ ಪುಡಿನೂ ಅಷ್ಟೇ ಜರಡಿ ಇಟ್ಕೊಂಡು ನೀವು ಮಡಿಕೊಬೋದು. ನೆಕ್ಸ್ಟ್ ಖಾಲಿ ಆದಾಗ ಸಾಂಬಾರ ಮತ್ತು ಮೆಣಸಿನ್ಕಾಯಿ ಮಾಮೂಲಿ ನಾನೇನು ಪ್ರೊಸೀಜರಲ್ಲಿ ತೋರಿಸ್ದೆ ಆ ಥರ ಪೌಡರ್ ಮಾಡಿಸ್ಕೊಂಡು ನೆಕ್ಸ್ಟ್ ಟೈಮ್ ಇದೇ ರೀತಿ ಮಿಕ್ಸ್ ಮಾಡ್ಕೊಬೋದು. ಮತ್ತು ಈ ಪೌಡರಲ್ಲಿ ನಾವು ರೈಸ್ ಮಾಡ್ತೀವಿ. ಏನು ರೈಸಪ್ಪ ಅಂದರೆ ಹುರ್ಗಾಳ ಪುಡಿದು ಹುಳಿಯನ್ನ ಅಂತ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.